ನಮಸ್ಕಾರ. ಓಂ ವ್ಯಾಸ ಚಾನಲ್ಗೆ ತಮ್ಮೆಲ್ಲರಿಗೂ ಆಧಾರದ ಸ್ವಾಗತ. ಇಂದು ನಾವು ಶ್ರೀ ರಾಘವೇಂದ್ರ ಸ್ವಾಮಿಗಳ ಆರಾಧನೆಯ ಬಗ್ಗೆ ಮಾತಾಡಲು ಸೇರಿದ್ದೇವೆ. ಶ್ರೀ ರಾಘವೇಂದ್ರ ಸ್ವಾಮಿಗಳು ಅಂದರೆ ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ ನಮಃ. ದುರ್ವಾರ್ಧಿ ದ್ವಂತ್ರ ವೈಷ್ಣವೇಂದ್ರಿಯವೇ ಶ್ರೀ ರಾಘವೇಂದ್ರ ಗುರುವೇ ನಮೋ ಅತ್ಯಂತ ದಯಾಳುವೇ. ಅಂದರೆ ಶ್ರೀ ರಾಘವೇಂದ್ರ ಸ್ವಾಮಿಗಳು ಮಂತ್ರಾಲಯದಲ್ಲಿರುವಂತಹ ಪ್ರೀತಿ ಪಾತ್ರರಾದ ತಾಯಿ ಮತ್ತು ತಂದೆಯ ರೂಪದಲ್ಲಿ ನಮ್ಮನ್ನು ಕಾಪಾಡುತ್ತಿರುವಂತಹ ಪುಣ್ಯ ಕಾಮಧೇನು ಮತ್ತು ನಮ್ಮ ತಂದೆ ತಾಯಿಯ ರೂಪದಲ್ಲಿರುವಂತಹ ಪಿತಾ ರಾಘವೇಂದ್ರನನ್ನು ನಾನು ಬಹಳ ವಿಶೇಷವಾಗಿ ನನ್ನ ಜೀವನ ಶೈಲಿಯಲ್ಲಿ ನೀವು ನೋಡಬೇಕು ಅಂದರೆ ನನ್ನನ್ನು ತಾಯಿ ಅಂತ ಮಾಡ್ಕೊಂಡಿದ್ದೀನಿ. ಯಾಕಂದರೆ ಯಾವ ಕಾಲದಲ್ಲಿ ನನಗೆ ಕಷ್ಟ ಆದಾಗಲೂ ರಾಯರೇ ನೀವಿದ್ದೀರಾ ಅಂತ ನಿಮ್ಮ ಪಾದದಲ್ಲಿ ನಮಸ್ಕಾರ ಮಾಡ್ತೀನಿ ಅಂತ ಕಾಪಾಡಿ ಅಂತ ಕೇಳಿದರೆ ಖಂಡಿತ ಯಾವುದಾದರೂ ಒಂದು ರೂಪದಲ್ಲಿ ಬಂದು ನನಗೆ ಖಂಡಿತ ಸಹಾಯ ಮಾಡಿದ್ದಾರೆ, ಜನರಿಗೆ ಸಹಾಯ ಮಾಡುತ್ತಾ ಇದ್ದಾರೆ ಮತ್ತು ಬೃಂದಾವನದಲ್ಲಿ ಕುಳಿತುಕೊಂಡು ನಮಗೆಲ್ಲರಿಗೂ ಆಶೀರ್ವಾದ ಮಾಡಲೆಂದೇ ಇದ್ದಾರೆ. ಶ್ರೀ ರಾಘವೇಂದ್ರ ಸ್ವಾಮಿಗಳು ಅವರ ಹೆಸರು ಎತ್ತಲೂ ನಮಗೆ ಯೋಗ್ಯತೆ ಬೇಕು. ಪೂರ್ವಾಶ್ರಮದಲ್ಲಿ ಅವರು ಪ್ರಹ್ಲಾದರಾಯರಾಗಿದ್ದರು. ಅಂದರೆ ಯಾವ ಹಿರಣ್ಯಕಶಿಪುವನ್ನು ಸಾಯಲು ಅಂದರೆ ಹಿರಣ್ಯಕಶಿಪುವನ್ನು ವಧೆ ಮಾಡಲು ಜನಿಸಿದಂತಹ ಪ್ರಹ್ಲಾದರಾಯರು. ಹಿರಣ್ಯಕಶಿಪುವಿನ ಮಗುವೇ ನಮ್ಮ ಪ್ರಹ್ಲಾದರಾಯರು. ಅಂದರೆ ಆ ಮಗುವೇ ಯಾವ ಹಿರಣ್ಯಾಕ್ಷನ ರಾಕ್ಷಸನಿಗೆ ಹುಟ್ಟಿದಂತಹ ಮಗುವೇ ಪೂರ್ವಾಶ್ರಮದಲ್ಲಿ ಈ ಆಶ್ರಮದಲ್ಲಿ ನಮಗೆ ಶ್ರೀ ರಾಘವೇಂದ್ರ ಸ್ವಾಮಿಗಳಾಗಿ ಯೋಗ ನಿದ್ರೆಯಲ್ಲಿ ಇದ್ದಾರೆ. ರಾಘವೇಂದ್ರ ಸ್ವಾಮಿಗಳಿಗೆ ಜಾತಕವನ್ನು ಬರೆಸಲು ಒಮ್ಮೆ ಅವರ ತಂದೆ ತಾಯಿ ಯಾವುದೋ ಊರಿಗೆ ತೆರಳಿದ್ರಂತೆ. ಒಬ್ಬ ಜಾತಕ ಬರೆಯುವ ಕಡೆ ಹೋದಾಗ ಈ ಮಗುವಿನ ಜಾತಕವನ್ನು ನಾವು ಬರೆಯಲಾಗಲ್ಲ ಅಂದ್ರಂತೆ. ಯಾಕೆ? ನಮ್ಮ ಮಗು ವೆಂಕಣ್ಣ ಏನು ತಪ್ಪು ಮಾಡಿದ್ದಾನೆ, ಇವನ ಜಾತಕ ಯಾಕೆ ಬರೆಯಲಾಗುತ್ತಿಲ್ಲ ಎಂದರೆ ಈ ಮಗುವಿಗೆ ಜಾತಕ 450 ವರ್ಷ ವಯಸ್ಸಿದೆ ಅಂತ ಹೇಳಿದರಂತೆ. ಇನ್ನೊಬ್ಬರ ಅರ್ಚಕರಿಗೆ ಬಳಿಗೆ ಹೋಗಲು ಈ ಮಗುವಿಗೆ 1000 ವರ್ಷ ವಯಸ್ಸಿದೆ ಅಂತ ಹೇಳಿದರಂತೆ. ಮತ್ತೊಮ್ಮೆ ಇನ್ನೊಬ್ಬನ 3ನೇವರ ಬಳಿಗೆ ಹೋಗಲು 300 ವರ್ಷದ ವಯಸ್ಸಿದೆ ಈ ಮಗುವಿಗೆ ಅಂತ ಹೇಳಿದ ಕೂಡಲೇ ತಂದೆ ತಾಯಿ ಗಾಬರಿಗೊಂಡು ಇದು ಯಾವುದೋ ವಿಶೇಷವಾಗಿರುವ ಜಾತಕಗಳೇ ಅಂತ ಹೇಳಿ ಅವರು ಸುಮ್ಮನಾಗಿ ಬಿಡುತ್ತಾರೆ. ಕಿತ್ತು ತಿನ್ನುವ ಬಡತನದಲ್ಲಿ ಬೇಯುತ್ತಿರ್ತಾರೆ ವೆಂಕಣ್ಣ ಎಂದರೆ ನಮ್ಮ ಶ್ರೀ ರಾಘವೇಂದ್ರ ಸ್ವಾಮಿಗಳ ಪೂರ್ವಜನ್ಮದ ಹೆಸರು. ಅಂದರೆ ಪೂರ್ವಾಶ್ರಮ ಅಂತ ಹೇಳ್ತೀವಿ. ಪೂರ್ವಾಶ್ರಮ ಅಂದ್ರೇನು? ಇವಾಗ ಅವರು ಗುರುಗಳಾಗಿರ್ತಾರಲ್ವ, ಗುರುಗಳಾಗೋ ಮುಂಚೆ ಅವರು ಮದುವೆಯಾಗಿ ಮಕ್ಕಳಿಗೆ ವಿದ್ಯಾಭ್ಯಾಸ ಹೇಳಿಕೊಡ್ತಿರ್ತಾರೆ. ಆದರೆ ಕಿತ್ತು ತಿನ್ನುವ ಬಡತನ, ಅನ್ನವಿರೋಲ್ಲ, ನೀರಿರೋಲ್ಲ. ಮಕ್ಕಳು ಪಾಠಕ್ಕೆ ಬಂದಾಗ ಆ ಕಾಲದಲ್ಲೆಲ್ಲ ನಿಮಗೆ ದಕ್ಷಿಣೆ ಕೊಡ್ತಾ ಇರಲಿಲ್ಲ. ದಕ್ಷಿಣೆ ಬದಲಾಗಿ ಅಕ್ಕಿ, ಬೇಳೆ, ಕಾಳು, ತರಕಾರಿ, ಆ ಥರ ಕಾಯಿ ಪಲ್ಯಗಳನ್ನೆಲ್ಲ ತಂದು ಕೊಡ್ತಾಯಿದ್ರು. ಆ ಥರ ತರಕಾರಿಗಳನ್ನೆಲ್ಲ ಇಟ್ಕೊಂಡು ಅವ್ರ ಜೀವನವನ್ನು ನಡೆಸ್ತಿದ್ರು. ಕಿತ್ತು ತಿನ್ನೋ ಬಡತನದಲ್ಲಿ ತುಂಬ ಬೈಯುತ್ತಿದ್ದ ರಾಯರ ಧರ್ಮಪತ್ನಿ ಶ್ರೀ ಸರಸ್ವತಿ ಅಂತ ಹೇಳಿ. ಸರಸ್ವತಿಯವರು ಗಂಡ ಹೆಂಡತಿ ಅಷ್ಟು ಮಾತ್ರ ವಿಶೇಷವಾಗಿ ಪ್ರೀತಿಯಿಂದ ಎಷ್ಟೇ ಕಿತ್ತು ತಿನ್ನೋ ಬಡತನ ಇದ್ದರೂ ನೆಮ್ಮದಿಯಾಗಿ ಬಾಳುತ್ತಿರುತ್ತಾರೆ. ಇವರು ನೆಮ್ಮದಿಯಿಂದ ಬಾಳುತ್ತಿದ್ದಾಗ ಒಮ್ಮೆ ಕನಸಿನಲ್ಲಿ ಸರಸ್ವತಿ ದೇವಿಯು ಅಂದರೆ ವಾಣಿದೇವಿ ವಿದ್ಯಾದೇವಿ ಬಂದು ರಾಘವೇಂದ್ರ, ನೋಡು ವೆಂಕಣ್ಣ, ನೀನು ನನ್ನ ಬಗ್ಗೆ ನೀನು ಜನ್ಮ ತಾಳಿರುವುದು ವಿಶೇಷವಾಗಿ ವಿದ್ಯಾರ್ಜನೆ ಮಾಡೋಕ್ಕೆ, ಎಲ್ಲರಿಗೂ ಒಳಿತು ಮಾಡೋಕ್ಕೆ. ನೀನು ನನ್ನ ಬಗ್ಗೆ ಕವನಗಳನ್ನು ಬರೀಬೇಕು. ನೀನು ನೋಡಿದರೆ ಇಲ್ಲಿ ಹೆಂಡತಿ ಮೋಹದಲ್ಲಿದ್ದೀಯಲ್ಲ ಅಂತ ರಾಘವೇಂದ್ರ ಸ್ವಾಮಿಗಳಿಗೆ ಹೇಳುತ್ತಾರೆ ಕನಸಿನಲ್ಲಿ. ಆದರೂ ರಾಘವೇಂದ್ರ ಸ್ವಾಮಿಗಳಿಗೆ ತಮ್ಮ ಶ್ರೀಮತಿಯಾದ ಸರಸ್ವತಿಯನ್ನು ಬಿಟ್ಟಿರಲಾಗುವುದಿಲ್ಲ. ನನ್ನ ಧರ್ಮಪತ್ನಿ ಮತ್ತು ಸಣ್ಣ ಮಗುವನ್ನು ಬಿಟ್ಟು ನಾನು ಎಲ್ಲಿ ಹೋಗಬೇಕು? ಇಲ್ಲ, ನನ್ನ ಕೈಯಲ್ಲಿ ಆಗುವುದಿಲ್ಲ ಎಂದಾಗ ಅವರಿಗೆ ಕೃಷ್ಣನ ಆದೇಶವಾಗುತ್ತದೆ. ಆಗ ತಾನು ಬಂದ ಅವರಿಗೆ ಮನವರಿಕೆಯಾಗುತ್ತದೆ. ನಾನು ಸಾಧಾರಣ ವ್ಯಕ್ತಿಯಲ್ಲ, ಹೆಂಡತಿ ಮಗು ಮತ್ತು ಸಂಸಾರವನ್ನು ತೂಗಿಸಿಕೊಳ್ಳಲು ನಾನಿಲ್ಲ. ನಾನು ಜನೋದ್ಧಾರಕ್ಕೆ ಅಂದರೆ ಜೀವನಕ್ಕೆ ಎಲ್ಲರಿಗೂ ಮಾದರಿಯಾಗಿ ಎಲ್ಲರಿಗೂ ಜೀವನವನ್ನು ಹಸನುಗೊಳಿಸಲು ನಾನು ಹುಟ್ಟಿದ್ದೇನೆ. ಹಸನುಗೊಳಿಸುವುದು ಅಂದ್ರೇನು? ಎಲ್ಲರಿಗೂ ನೆಮ್ಮದಿಯನ್ನು ಕರುಣಿಸಿ, ಎಲ್ಲರಿಗೂ ಒಳಿತನ್ನು ಮಾಡಿ, ಎಲ್ಲರಿಗೂ ಮಾರ್ಗವನ್ನು ಸೂಚಿಸಿ, ಯಾವ ರೀತಿಯಲ್ಲಿ ನಾವು ಬದುಕು ನಡೆಸಬೇಕು, ಯಾವ ರೀತಿಯಲ್ಲಿ ನಮ್ಮ ಧರ್ಮವನ್ನು ನಾವು ಕಾಯಬೇಕು ಅಂತ ಒಂದು ಈ ರೂಪಣೆ ಮಾಡಿಕೊಂಡು ನಾನು ಬದುಕಬೇಕಾಗಿದೆ ಅಂತ ಹೇಳಿದಾಗ ಅವರು ಮುಂದೆ ರಾಘವೇಂದ್ರ ಸ್ವಾಮಿಗಳು ಮತ್ತು ರಾಘವೇಂದ್ರ ತೀರ್ಥರಾಗುತ್ತಾರೆ. ಆಗ ರಾಘವೇಂದ್ರ ಮಹಾಸ್ವಾಮಿಗಳಿಗೆ ಒಮ್ಮೆ ತನ್ನ ಹೆಂಡತಿ, ಅಯ್ಯೋ ನನ್ನ ಗಂಡ ನನ್ನನ್ನು ಬಿಟ್ಟು ಹೋದ ಮೇಲೆ ನನ್ನ ಜೀವನವೇನು ಅಂತ ಹೇಳಿ ಆಕೆ ಬಾವಿಗೆ ಹಾರಿಕೊಳ್ತಾಳೆ. ಬಾವಿಗೆ ಹಾರಿಕೊಳ್ಳುವುದೆಂದ್ರೇನು? ಆತ್ಮಹತ್ಯೆ ಮಾಡಿಕೊಳ್ತಾಳೆ. ಆತ್ಮಹತ್ಯೆ ಮಾಡಿಕೊಂಡ ಅವರ ಹೆಂಡತಿ ಗುರುಗಳ ಬಳಿ ಬಂದು ನಾನು ಆತ್ಮಹತ್ಯೆ ಮಾಡಿಕೊಂಡೆ ಎಂದು
ಅತೃಪ್ತವಾಗಿ ತಿರುಗುತ್ತಿರುತ್ತದೆ. ಆಗ ರಾಯರು ತಮ್ಮ ಕಮಂಡಲುವೆಲ್ಲಿರುವ ನೀರು ಮತ್ತು ಅಕ್ಷತೆಯನ್ನು ಪ್ರೋಕ್ಷಣೆ ಮಾಡಿ ಅವಳ ಜನ್ಮವನ್ನು ಪುನೀತ ಮಾಡುತ್ತಾರೆ ಮತ್ತು ಆತ್ಮಗೆ ಒಂದು ಅಂತ್ಯವನ್ನು ಕಾಣಿಸುತ್ತಾರೆ. ಇದು ವಿಶೇಷವಾಗಿ ರಾಘವೇಂದ್ರ ಸ್ವಾಮಿಗಳ ಬಗ್ಗೆ ಹೇಳುವುದು. ರಾಘವೇಂದ್ರ ಸ್ವಾಮಿಗಳ ಬಗ್ಗೆ ಹೇಳಬೇಕಂದ್ರೆ, ಕುಷ್ಠರೋಗ ಇರುವನಿಗೆ ಕೈ ಸ್ವಚ್ಛ ಮಾಡಿದ್ದಾರೆ, ಕೊಳಗದಲ್ಲಿ ಬಿದ್ದು ಹೋದ ಮಗುವನ್ನು ಕಾಪಾಡಿದ್ದಾರೆ, ಆಯುಷ್ ಇಲ್ಲದವನಿಗೆ ಆಯುಷ್ ಕೊಟ್ಟಿದ್ದಾರೆ, ನೇತ್ರ ಇಲ್ಲದವನಿಗೆ ನೇತ್ರ ಕೊಟ್ಟಿದ್ದಾರೆ, ವಿದ್ಯಾರ್ಜನೆ ಇಲ್ಲದವನಿಗೆ ವಿದ್ಯೆ ಕೊಟ್ಟು ಮಂತ್ರಿ ಮಾಡಿದ್ದಾರೆ, ಅನ್ನ ಇಲ್ಲದವನಿಗೆ ಅನ್ನ ಕೊಟ್ಟಿದ್ದಾರೆ. ತನ್ನ ಬಗ್ಗೆ ಕೆಟ್ಟದಾಗಿ ನೆಲೆಸಿರುವಂತಹ ಓರ್ವ ಮುಸ್ಲಿಂ ಮಹಾರಾಜನನ್ನು ತಾನು ಒಳ್ಳೆಯ ಮನುಷ್ಯನನ್ನಾಗಿ ಮಾಡಿ ತನ್ನ ಭಕ್ತನನ್ನಾಗಿ ಮಾಡಿಕೊಂಡಿದ್ದಾರೆ. ಹಾಗಾಗಿ ರಾಘವೇಂದ್ರ ಸ್ವಾಮಿಗಳಿಗೆ ನೀವು ಕಥೆಯ ಆಗಲಿ ಮಾತಾಗಲಿ ಅಥವಾ ಸಂಕ್ಷಿಪ್ತವಾಗಿ 1-2 ನಿಮಿಷಗಳಲ್ಲಿ ಮಾತಾಡೋಕ್ಕಾಗೋದೇ ಇಲ್ಲ. ರಾಘವೇಂದ್ರ ಸ್ವಾಮಿಗಳ ಬಗ್ಗೆ ಮಾತಾಡಬೇಕು ಅಂದರೆ ನಾವು ದಿನಗಟ್ಟಲೆ ಮಾಡಬೇಕಾಗತ್ತೆ. ನಾನು ಒಂದು ಸಾಧಾರಣವಾಗಿರುವಂಥ ನಾನೊಂದು ಸ್ತ್ರೀ. ನನಗೆ ತಿಳಿರುವಂಥ ಆಶ್ಚರ್ಯಕರವಾದಂಥ ಕೆಲವು ಘಟನೆಗಳನ್ನು ತಮ್ಮಲ್ಲಿ ಹಂಚಿಕೊಳ್ಳಲು ಇಷ್ಟಪಡುತ್ತೇನೆ. ಒಮ್ಮೆ ನಾನು ಹೇಳಿದ ಹಾಗೆ ಬಡ ಚಮ್ಮಾರನೊಬ್ಬನಿದ್ದ. ಅವನು ಚಪ್ಪಲಿ ಹೊಲಿಯುತ್ತಿದ್ದ, ಬಹಳ ಕಷ್ಟದಲ್ಲಿದ್ದ. ಅವನಿಗೆ ರಾಮನ ಪೂಜೆ ಮಾಡಬೇಕೆಂದು ಮನಸ್ಸಿನಲ್ಲಿ ಬಹಳ ಆಸೆ ಇಟ್ಟುಕೊಂಡಿರ್ತಾನೆ. ಆದರೆ ಅವನು ಚಮ್ಮಾರ ಆಗಿರೋದ್ರಿಂದ ಯಾರೇ ಅರ್ಚಕರಾಗಲಿ ಯಾರೇ ಪೂಜೆ ಮಾಡಲು ಅವನ ಮನೆಗೆ ಹೋಗುವುದಿಲ್ಲ. ಆವಾಗ ಬದಿಯಲ್ಲಿ ರಾಮ ಅಂತ ಹೇಳಿಕೊಂಡು ಬರ್ತಿದ್ದಾಗ ಆಂಜನೇಯ ಸ್ವಾಮಿಯು ಕೋತಿ ರೂಪದಲ್ಲಿ ಪ್ರತ್ಯಕ್ಷನಾಗಿ ಎಲ್ಲಿ ಹೋಗುತ್ತಿದ್ದೀಯಾ ಅಂತ ಕೇಳಿದಾಗ, ಇಲ್ಲ ನನಗೆ ರಾಮನ ಪೂಜೆ ಮಾಡಬೇಕಾಗುತ್ತದೆ, ರಾಮನ ಪೂಜೆ ಮಾಡೋಕ್ಕೆ ನಾನು ಯಾರನ್ನ ಯಾವ ರೀತಿಯಲ್ಲಿ ಮಾಡಬೇಕು ಅಂತ ನನಗೆ ಗೊತ್ತಿಲ್ವಲ್ಲ, ಯಾವ ರೀತಿ ನನಗೆ ಹೇಗೆ ನಡೆಸಬೇಕು ಅಂತ ಗೊತ್ತಿಲ್ವಲ್ಲ, ಏನು ಮಾಡುವುದು ಅಂತ ಕೇಳಿದಾಗ, ಏನೂ ನೀವು ಆತಂಕ ಪಡಬೇಡ, ನನ್ನ ಹಿಂದೆ ಒಬ್ಬ ವಯಸ್ಸಾಗಿರುವ ಒಂದು ವ್ಯಕ್ತಿ ಬರುತ್ತಾರೆ, ಅವರು ಹೇಳು ನಿನಗೆ ಪೂಜೆ ಮಾಡಿಕೊಡುತ್ತಾರೆ ಅಂತ. ಅಂದರೆ ಹಾಗೆಯೇ ಹಿಂದೆ ಬರುತ್ತಿರುವ ವಯಸ್ಸಾಗಿರುವಂಥ ವ್ಯಕ್ತಿ ಎಂದರೆ ಶ್ರೀರಾಘವೇಂದ್ರ ಸ್ವಾಮಿಗಳು. ಆಂಜನೇಯನಿಗೆ ಮುಂಚೆ ಅವರಿಗೆ ಆದೇಶವಾಗಿರುತ್ತದೆ, ಈ ಚಮ್ಮಾರನ ಮನೆಯಲ್ಲಿ ಹೋಗಿ ನೀನು ನನ್ನ ಪೂಜೆಯನ್ನು ಮಾಡುವಂತ. ಹಾಗಾಗಿ ಚಮ್ಮಾರನ ಮನೆಗೆ ಹೋಗಿ ಆ ಪೂಜೆಯನ್ನು ಮಾಡಿಕೊಂಡು ಅವರಿಗೆ ಆಶೀರ್ವಾದ ಮಾಡುತ್ತಾರೆ. ಇದು ಒಂದು ಕಥೆ. ಮತ್ತೊಬ್ಬ ಕುಷ್ಠರೋಗಿಯು ಅತಿ ಕುಷ್ಠರೋಗದಿಂದ ಬಳಲುತ್ತಿರುತ್ತಾನೆ. ತುಂಬ ಬಳದು ನೊಂದಂತಹ ವ್ಯಕ್ತಿ, ಅಯ್ಯೋ ನಾನು ಇಷ್ಟು ಕಷ್ಟದಲ್ಲಿದ್ದೇನೆ, ನನಗೆ ಈ ಜೀವನ ಸಾಕು ಅಂತ ತನ್ನ ಜೀವನವನ್ನು ಕಡೆಗಾಣಿಸಲು ಅಂದರೆ ಸತ್ತು ಹೋಗಬೇಕು ಅಂತ ಬೈಕಲ್ಲಿ ಬರ್ತಾ ಇರ್ತಾನೆ. ಆಗ ರಾಯರು ಅವನನ್ನು ತಬ್ಬಿಕೊಂಡು ಮುಟ್ಟಿ, ಆಹಾ ಕಂದ ಎದ್ದೇಳು ಅಂತಾರೆ. ರಾಯರ ಸ್ಪರ್ಶವಾಗಿದ್ದ ತಕ್ಷಣ ತನ್ನ ದೇಹದಲ್ಲಿರುವ ಎಲ್ಲ ಕುಷ್ಠಗಳು ಕ್ಲಿಯರ್ ಆಗಿ ತುಂಬ ನೆಮ್ಮದಿಯಾಗಿ ಮಾಮೂಲಿನ ಮನುಷ್ಯರಂತಾಗುತ್ತಾರೆ. ಹೀಗೆ ನಾನಾ ರೀತಿಯ ನಾನಾ ಪೂಜೆಗಳ ನಾನಾ ವಿಶೇಷವಾಗಿರುವಂತಹ ವ್ಯಕ್ತಿ ಶ್ರೀ ರಾಘವೇಂದ್ರ ಸ್ವಾಮಿಗಳು. ರಾಘವೇಂದ್ರ ಸ್ವಾಮಿಗಳಲ್ಲಿ ಅವ್ರಿಗೆ ಆಪ್ತ ಶಿಷ್ಯ ಒಬ್ಬ ಇರುತ್ತಾನೆ. ಅವನು ಒಮ್ಮೆ ಏನು ಮಾಡ್ತಾನೆ ಅಂದರೆ, ಅಯ್ಯೋ ನಾನು ಮದುವೆ ಮಾಡಿಕೊಳ್ಬೇಕು ಅಂತ ನನಗೆ ಆಸೆ ಅಂತ ಹೇಳ್ತಾನೆ. ಹಾಗಾಗಿ ರಾಯರು ಸ್ನಾನ ಮಾಡ್ತಿರ್ತಾರೆ ತುಂಗಭದ್ರಾ ತಟದಲ್ಲಿ. ರಾಯರೇ, ನಾನು ಮದುವೆ ಮಾಡ್ಕೋಬೇಕು ಅಂತ ಇದ್ದೀನಿ, ನಾನು ಆಶ್ರಮ ಬಿಟ್ಬಿಟ್ಟು ನಾನು ಸಂಸಾರಿ ಆಗ್ತೀನಿ ಗುರುಗಳೇ ಅಂತಾನೆ. ರಾಘವೇಂದ್ರ ಸ್ವಾಮಿಗಳು ನಗ್ತಾರೆ. ನಗ್ಬಿಟ್ಟು ಸರಿ ಹೋಗಿ ಬಾ ಅಂತಾರೆ. ಅಲ್ಲ, ಇಷ್ಟು ವರ್ಷ ಕೆಲಸ ಮಾಡಿದ್ದೀನಿ, ನನಗೇನೂ ಕೊಟ್ಟಿಲ್ಲ, ಕಾಸು ಕೊಟ್ಟಿಲ್ಲ, ನಾಣ್ಯ ಕೊಟ್ಟಿಲ್ಲ, ನನ್ನ ಹತ್ರ ದುಡ್ಡಿಲ್ಲ, ಬಟ್ಟೆ ಇಲ್ಲ, ತರಕಾರಿ ಕಾಯಿ ಪಲ್ಯ ಕಾಯಿ ಅಕ್ಕಿ ಬೇಳೆ ಏನೂ ಇಲ್ಲ, ನನ್ನನ್ನು ಮದುವೆ ಮಾಡ್ಕೊ ಅಂತ ಹಂಗೆ ಕಳಿಸ್ತಾ ಇದ್ದಾರಲ್ಲ, ಅಯ್ಯೋ ನಾನು ಮಾಡಿದ್ದೆಲ್ಲ ಇಷ್ಟೇ ವಿಫಲವಾಯಿತೆ ಎಂದಾಗ ಆ ಕಡೆ ತಿರ್ಕೊಂಡು ಸ್ನಾನ ಮಾಡ್ತಿರುವಂಥ ರಾಯರಿಗೆ ಇವನು ಮಾಮೂಲು ಪಾಮರ ನಂತರ ನಿಮ್ಮ ಥರ ಅವನಿಗೆ ಗೊತ್ತಾಗೋದಿಲ್ಲ. ಅವಾಗ ರಾಯರು ನಕ್ಕು ಹೋಗಿ ಬಾ ಅಂತ ಹೇಳಿ ಹಿಡಿ ಅಂತಾರೆ. ಪಂಚೆ ಉಟ್ಟುಕೊಂಡು ಅಂಗವಸ್ತ್ರ ಹೊದ್ದಿರುವ ಅಂಗವಸ್ತ್ರದಲ್ಲಿ ಒಂದು ಹಿಡಿ ಮೃತ್ತಿಕೆಯನ್ನು ಹಾಕುತ್ತಾರೆ. ಮೃತ್ತಿಕೆ ಅಂದರೆ ರಾಯರು ಮೈಗೆ ಸೇವಿಸುವಂತಹ ಮಣ್ಣನ್ನು ಹಾಕಿ ಅದನ್ನು ಗಂಟು ಕಟ್ಟಿಕೊಟ್ಟು ಹೋಗಿ ಬಾ ಅನ್ನುತ್ತಾರೆ. ನಾನು ಇಷ್ಟೆಲ್ಲ ಕಷ್ಟಪಟ್ಟಿದ್ರು ದನ ಕಾಸು ಏನೂ ಕಾಣಿಕೆ ಕೊಡಲೇ ಇಲ್ವಲ್ಲ, ರಾಯರು ನನಗೆ ಹಾಗೆ ಮೃತ್ತಿಗೆ ಕೊಟ್ಟು ಕಳಿಸ್ಬಿಟ್ರಲ್ಲ ಅಂತ ತಾನು ತುಂಬ ನೊಂದು ಮುಂದೆ ಬರುತ್ತಿರುತ್ತಾನೆ. ಅವನು ಕೆಲ ಕಾಲದಲ್ಲಿ ಮುಂದೆ ಬರುತ್ತಿರುವಾಗ ಕಾಡಿನಲ್ಲಿ ಒಮ್ಮೆ ಒಂದು ದೊಡ್ಡ ಮರ ಸಪ್ಪಳವಾಗುತ್ತದೆ. ಇವನ ಹೆಸರು ಹರಿ ಅಂತ. ದೂರದಲ್ಲಿ ಅಶರೀರವಾಣಿ ಒಂದು ರಾಯರ ಕೊರಳಲ್ಲಿ, ಹರಿ ನೀನು ಹಿಂದೆ ಸರಿ ಅಂತ ಜೋರಾಗಿ ಕೂಗ್ಕೊಂಡಾಗತ್ತೆ. ಹರಿ ನೀನು ಹಿಂದೆ ಸರಿ ಅಂದ ತಕ್ಷಣ ಹಿಂದೆ ಬರುತ್ತಾನೆ. ಹಿಂದೆ ಬಂದ ಕೂಡಲೇ ದೊಡ್ಡ ಮರವು ಬೀಳುತ್ತದೆ.